ಹಾಯ್ ಹೆಲೋ ಪ್ರಿಯ ವೀಕ್ಷಕರೇ, ಮಾಹಿರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ತರಗತಿಯಲ್ಲಿ ಟೆನ್ಸ್ಗೆ ಸಂಬಂಧಿಸಿದಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಾಗೂ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗಳ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದು. ಇವತ್ತಿನ ತರಗತಿಯಲ್ಲಿ ನಾವು ಅದರ ಮುಂದಿನ ಟೆನ್ಸ್ ಆದಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ, ಅಂದ್ರೆ ಪೂರ್ಣ ವರ್ತಮಾನ ಕಾಲ, ಅಂದ್ರೆ ಇಲ್ಲಿ ಕ್ರಿಯೆ ವರ್ತಮಾನದಲ್ಲಿ ಮುಗಿದಿರುವ ಹಾಗೆ ಹೇಳಬೇಕು. ಕ್ರಿಯೆ ಮುಗಿದಿರ್ತದೆ, ಇಲ್ಲಿ ಮುಗಿದಿರುವುದನ್ನು ನಾವು ಹೇಳಬೇಕಾಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ರಿಯೆ ಯಾವ ರೀತಿಯಾಗಿರ್ತದೆ ಅಂದ್ರೆ, ಕೆಲಸ ಈಗ ತಾನೇ ಪ್ರಾರಂಭ ಆಗೋದಿರ್ತದೆ, ಆದ್ರೆ ಇನ್ನೂ ಕೂಡ ಆಗಿರೋದಿಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಕ್ರಿಯೆ ಪ್ರಾರಂಭವಾಗಿರುತ್ತದೆ, ವರ್ತಮಾನದಲ್ಲಿ ಕ್ರಿಯೆ ನಡೆದಿರೋದನ್ನ ಹೇಳಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕ್ರಿಯೆ ಪೂರ್ಣಗೊಂಡಿರೋದನ್ನ ನಾವು ಹೇಳಬೇಕಾಗ್ತದೆ, ಎಲ್ಲಿ ವರ್ತಮಾನ ಕಾಲದಲ್ಲಿ. ಹಾಗಾದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಒಂದು ಇಂಗ್ಲಿಷ್ ವಾಕ್ಯವನ್ನ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಅಂದ್ರೆ ಸೂತ್ರ ಬಹಳಷ್ಟು ಮುಖ್ಯ. ಹಾಗಾದ್ರೆ ಆ ಒಂದು ಟೆನ್ಸಿನ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಫಾರ್ಮುಲಾ ನಾವು ಮೊದಲಿಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಮಾಡಬೇಕಾದ್ರೆ ಮೊದಲು ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಬೇಕು. ಸಬ್ಜೆಕ್ಟ್ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಕರ್ತೃಪದ ಅಲ್ಲಿ ಐ ಅನ್ನ ಬಳಸಬಹುದು, ವಿ ಅನ್ನ ಬಳಸಬಹುದು, ಯು ಅನ್ನ ಬಳಸಬಹುದು, ಹಿ, ಸಿ, ಇಟ್, ದೇ. ಅದೇ ರೀತಿ ಹುಡುಗನ ಹೆಸರು, ಹುಡುಗಿಯ ಹೆಸರು, ವಸ್ತುವಿನ ಹೆಸರು, ಪಕ್ಷಿ ಹೆಸರು, ಪ್ರಾಣಿ ಹೆಸರು, ಸ್ಥಳದ ಹೆಸರು ನಾವು ಇಲ್ಲಿ ಬಳಸಬಹುದು. ಅದರ ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸ್ತೇವೆ. ಹೆಲ್ಪಿಂಗ್ ವರ್ಬ್ HV ಅಂದ್ರೆ ಹೆಲ್ಪಿಂಗ್ ವರ್ಬ್. ಆ ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂತಂದ್ರೆ ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂತ ಎರಡು ಸಹಾಯಕ ಕ್ರಿಯಾಪದಗಳನ್ನ ಬಳಸ್ತೇವೆ. ಹೌದಾ? ಈ ಹ್ಯಾವ್ ಮತ್ತು ಹ್ಯಾಸ್ ಬಳಸಿದ ಕೂಡಲೇ ಇಲ್ಲಿ ವರ್ಬ್ ಫಾರ್ಮ್ ಅನ್ನ ಬಳಸಬೇಕು. ಯಾವ ವರ್ಬ್ ಫಾರ್ಮ್ ಅನ್ನ ಬಳಸಬೇಕಂದ್ರೆ ವರ್ಬ್ P3 ಫಾರ್ಮ್ ಅನ್ನ ಬಳಸಬೇಕು. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ನಾವಿಲ್ಲಿ ಬಳಸಬೇಕಾಗುತ್ತದೆ. ವರ್ಬ್ P3 ಆದ ನಂತರ ಕೊನೆಗೆ ನಾವು ಆಬ್ಜೆಕ್ಟ್ ಅನ್ನ ಬಳಸಬೇಕು. ಆಬ್ಜೆಕ್ಟ್ ಅಂದ್ರೆ ಕನ್ನಡದಲ್ಲಿ ಕರ್ಮಪದ ಅಂತ ಅರ್ಥ. ಹೌದಾ? ಒಟ್ಟಾರೆಯಾಗಿ ಫಾರ್ಮುಲಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಒಂದು ಎಕ್ಸಾಂಪಲ್ ಅನ್ನ ಯಾರಾದರೂ ಕೇಳಿದ್ರೆ ನಾವು ಈ ಫಾರ್ಮುಲಾ ಪ್ರಕಾರ ವಾಕ್ಯವನ್ನ ಮಾಡಬೇಕು. ಮೊದಲು ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳಬೇಕು, ಆ ಸಬ್ಜೆಕ್ಟ್ ಗೆ ಬೇಕಾದ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಳಬೇಕು. ನಂತರ ವರ್ಬ್ P3 ಫಾರ್ಮ್ ಅನ್ನ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಬಳಸಬೇಕು. ನಂತರ ಕೊನೆಗೆ ನಾವು ಆಬ್ಜೆಕ್ಟ್ ಅನ್ನ ಹಚ್ಚಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಐ ಹ್ಯಾವ್ attended the class. I have attended the class ಅಂತ ಇದೆ. I have attended the class. ಹೌದಾ? I have attended the class ಅಂತಕ್ಕಂಥ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಒಂದು ಉದಾಹರಣೆ. ಯಾವ ರೀತಿ? ಇಲ್ಲಿ ಒಂದು ಮೊದಲು ಸಬ್ಜೆಕ್ಟ್ ಅನ್ನ ಬಳಸಿದ್ದೇನೆ I ಅಂತಕ್ಕಂತ, ನಂತರ I ಗೆ ನಾವು ಹೆಲ್ಪಿಂಗ್ ವರ್ಬ್ ಹ್ಯಾವ್ ಅನ್ನ ಬಳಸ್ತೇವೆ. ಇದು ಹೆಲ್ಪಿಂಗ್ ವರ್ಬ್. ಇದು ಅಟೆಂಡೆಡ್ ಅಂತಕ್ಕಂಥದ್ದು ವರ್ಬ್ P3 ಫಾರ್ಮ್ ಆಗಿರ್ತದೆ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅಟೆಂಡೆಡ್. ನಂತರ ದ ಕ್ಲಾಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಇದರಲ್ಲಿ ಕ್ರಿಯೆ ಮುಗಿದಿರೋದನ್ನು ನಾವು ಹೇಳಬೇಕು. ವರ್ತಮಾನ ಕಾಲದಲ್ಲಿ ಕ್ರಿಯೆ ಮುಗಿದಿರ್ತದೆ. ಹಾಗಾದ್ರೆ ಐ ಹ್ಯಾವ್ ಅಟೆಂಡೆಡ್ ದ ಕ್ಲಾಸ್ ಇದರ ಒಂದು ಕನ್ನಡ ಅರ್ಥ ನಾನು ತರಗತಿಗೆ ಹಾಜರಾಗಿದ್ದೇನೆ. ಇಲ್ಲಿ ಕ್ರಿಯೆ ವರ್ತಮಾನದ ಕಾಲದಲ್ಲಿ ಕ್ರಿಯೆ ಮುಗಿದಿದ್ದರೆ ಹಾಜರಾಗಿದ್ದೇನೆ. ಹೌದಾ? ಈ ಒಂದು ಕ್ರಿಯೆ ಒಂದು ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಒಂದು ಉದಾಹರಣೆ. ಇಲ್ಲಿ ನಾವು ಎರಡು ಸಹಾಯಕ ಕ್ರಿಯಾಪದಗಳನ್ನ ಬಳಸ್ತೇವೆ. ಒಂದು ಹ್ಯಾವ್ ಅಂತಕ್ಕಂಥದ್ದು, ಇನ್ನೊಂದು ಹ್ಯಾಸ್ ಅಂತಕ್ಕಂಥ ಎರಡು ಸಹಾಯಕ ಕ್ರಿಯಾಪದಗಳನ್ನ ಬಳಸ್ತೇವೆ. ಹಾಗಾದ್ರೆ ಯಾವ ಪ್ರನೌನ್ ಅಥವಾ ನೌನ್ಗಳ ಮುಂದೆ ಹ್ಯಾವ್ ಅನ್ನ ಬಳಸಬೇಕು, ನಂತರ ಹ್ಯಾಸ್ ಅನ್ನ ಬಳಸಬೇಕು ಅನ್ನೋದನ್ನ ನಾವು ನೋಡೋಣ. ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ ಬರ್ತವೆ? ಹ್ಯಾವ್ ಅಂಡ್ ಹ್ಯಾಸ್. ಹಾಗಾದ್ರೆ ಹ್ಯಾವ್ ಅನ್ನ ಮತ್ತು ಹ್ಯಾಸ್ ಅನ್ನ ಎಲ್ಲಿ ಬಳಸಬೇಕು? ಮೊದಲನೇದಾಗಿ ನೋಡೋಣ, ನಾವು ಹ್ಯಾವ್ ಅನ್ನ ಎಲ್ಲಿ ಬಳಸಬೇಕು? ಹ್ಯಾವ್. ಈ ಹ್ಯಾವ್ ಅಂತಕ್ಕಂಥ ಒಂದು ಪ್ರನೌನ್ ಎಲ್ಲೆಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಐ ಮುಂದೆ ಹ್ಯಾವ್ ಬಳಸಬೇಕು, ವಿ ಮುಂದೆ ಹ್ಯಾವ್ ಬಳಸಬೇಕು, ಯು ಮುಂದೆ ಹ್ಯಾವ್ ಬಳಸಬೇಕು, ದೇ ಮುಂದೆ ಹ್ಯಾವ್ ಬಳಸಬೇಕು. ನಂತರ ಪ್ಲೂರಲ್ ನೌನ್ ಇದ್ದಾಗ, ಪ್ಲೂರಲ್ ನೌನ್ ಅಂದ್ರೆ ಬಹುವಚನ ನಾಮಪದಗಳಿದ್ದಾಗ ನಾವು
ಹ್ಯಾವ್ ಅನ್ನ ಬಳಸಬೇಕು. ಅಂದ್ರೆ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಪ್ಲೂರಲ್ ನೌನ್ ಮೀನ್ಸ್ ಯಾವ್ದಾದ್ರು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಹೌದಾ, ಏನೇ ಆಗಿರ್ಬೋದು, ಆ ಬಹುವಚನ ನಾಮಪದಗಳಿದ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಹ್ಯಾವ್ ಅನ್ನು ನಾವು ಬಳಸಬೇಕು. ಫಾರ್ ಎಕ್ಸಾಂಪಲ್ ಟೈಗರ್ಸ್ ಹ್ಯಾವ್ ಅಂತ ಬಳಸಬೇಕು, ಹೌದಾ, ಕ್ಯಾಟ್ಸ್ ಹ್ಯಾವ್ ಅಂತ ಬಳಸಬೇಕು, ಪೀಪಲ್ ಹ್ಯಾವ್ ಅಂತ ಬಳಸಬೇಕು, ಚಿಲ್ಡ್ರನ್ ಹ್ಯಾವ್ ಅಂತ ಬಳಸಬೇಕು, ಹೌದಾ. ಪ್ಲೂರಲ್ ಯಾವಾಗ ಆಗಿರ್ತದೆ ಅವಾಗ ನಾವು ಹ್ಯಾವ್ ಅನ್ನ ಬಳಸಬೇಕು. ಇನ್ನು ಎರಡನೇ ಸಹಾಯಕ ಕ್ರಿಯಾಪದ ಯಾವ್ದಪ್ಪ ಅಂದ್ರೆ ಹ್ಯಾಸ್. ಈ ಹ್ಯಾಸ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು? ಹಿ ಅಂತಕ್ಕಂಥ ಪ್ರನೌನ್ ಇದ್ದಾಗ, ಹಿ ಹ್ಯಾಸ್, ಶಿ ಅಂತಕ್ಕಂಥ ಪ್ರನೌನ್ ಇದ್ದಾಗ, ಇಟ್ ಅಂತಕ್ಕಂಥ ಪ್ರನೌನ್ ಇದ್ದಾಗ, ಕೊನೆಗೆ ನೇಮ್ ಆಫ್ ಬಾಯ್ ಹುಡುಗನ ಹೆಸರಿದ್ದಾಗ, ಗರ್ಲ್ ಹುಡುಗಿಯ ಹೆಸರಿದ್ದಾಗ, ಆನಿಮಲ್ ಪ್ರಾಣಿ ಹೆಸರಿದ್ದಾಗ, ಬರ್ಡ್ ಪಕ್ಷಿಯ ಹೆಸರಿದ್ದಾಗ, ಥಿಂಗ್ ವಸ್ತುವಿನ ಹೆಸರಿದ್ದಾಗ ನಾವೇನ್ ಮಾಡಬೇಕು? ಥಿಂಗ್ ಅಂಡ್ ಪ್ಲೇಸ್ ಸ್ಥಳದ ಹೆಸರಿದ್ದಾಗ ನಾವು ಹ್ಯಾಸ್ ಅನ್ನ ಬಳಸಬೇಕು. ಅಂದ್ರೆ ಸಿಂಗುಲರ್ ನೌನ್ ಇದ್ದಾಗ ಹ್ಯಾಸ್ ಬಳಸಬೇಕು, ಪ್ಲೂರಲ್ ನೌನ್ ಇದ್ದಾಗ ನಾವು ಹ್ಯಾವ್ ಅನ್ನ ಬಳಸಬೇಕು. ಅಂದ್ರೆ ಹ್ಯಾವ್ ಅನ್ನ ಈ ಪ್ರನೌನ್ ಹಾಗೂ ನೌನ್ಗಳಿದ್ದಾಗ ಬಳಸಬೇಕು. ಹ್ಯಾಸ್ ಅನ್ನ ಈ ಎಲ್ಲಾ ಪ್ರನೌನ್ಗಳಿದ್ದಾಗ, ಹಿ, ಸಿ, ಇಟ್ ಆಗಿರ್ಬೋದು, ಹುಡುಗನ ಹೆಸರು ನಾಮಪದ, ಹುಡುಗಿಯ ಹೆಸರು, ಆನಿಮಲ್ ಪ್ರಾಣಿ ಹೆಸರು, ಪಕ್ಷಿಯ ಹೆಸರು, ವಸ್ತುವಿನ ಹೆಸರು, ಸ್ಥಳದ ಹೆಸರುಗಳಿದ್ದಾಗ ನಾವು ಹ್ಯಾಸ್ ಅನ್ನ ನಾವು ಬಳಸಬೇಕಾಗ್ತದೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಯಾವುದೇ ಒಂದು ವಾಕ್ಯವನ್ನ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಫಾರ್ಮುಲಾವನ್ನು ಬಳಸಬೇಕು. ಫಾರ್ಮುಲಾ, ಆ ಫಾರ್ಮುಲಾಕ್ಕೆ ಅನುಗುಣವಾಗಿ ನಾವೇನ್ ಮಾಡಬೇಕಾಗ್ತದೆ? ಇಲ್ಲಿ ಶಬ್ದಗಳನ್ನ ನಾವು ಜೋಡಿಸ್ತಾ ಹೋಗ್ಬೇಕಾಗ್ತದೆ. ಆಗ ಮಾತ್ರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಒಂದು ಉದಾಹರಣೆಯನ್ನ ನೋಡಬೇಕು. ಈ ಸಬ್ಜೆಕ್ಟ್ ಅನ್ನ ನೋಡಿ ಒಂದು ಏನಪ್ಪಾ ಅಂದ್ರೆ ಹೆಲ್ಪಿಂಗ್ ವರ್ಬ್, ಹ್ಯಾವ್ ಮತ್ತು ಹ್ಯಾಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕು. ಈಗ ಈ ವಾಕ್ಯಗಳನ್ನ ಬಳಸಿಕೊಂಡು ಪಾಸಿಟಿವ್ ವಾಕ್ಯವನ್ನ ನೆಗೆಟಿವ್ಗೆ, ನೆಗೆಟಿವ್ ವಾಕ್ಯವನ್ನ ಇಂಟ್ರಾಗೇಟಿವ್ಗೆ, ಇಂಟ್ರಾಗೇಟಿವ್ ವಾಕ್ಯವನ್ನ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ಗೆ ಯಾವ ರೀತಿ ನಾವು ಚೇಂಜ್ ಮಾಡಬೇಕು, ಬದಲಾಯಿಸಬೇಕು ಅನ್ನೋದನ್ನ ಈಗ ಈ ಒಂದು ತರಗತಿಯಲ್ಲಿ ನೋಡೋಣ. ಯಾರೆಲ್ಲರೂ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ಈ ಒಂದು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಮುಂದುವರಿಯೋಣ. ಈಗ ಒಂದು ವಾಕ್ಯವನ್ನು ನೋಡೋಣ. ಅದು ಪಾಸಿಟಿವ್ ನಲ್ಲಿ ಇರೋದನ್ನು ನೋಡೋಣ ಮೊದಲು, ಹೌದಾ. ಪಾಸಿಟಿವ್ ನಲ್ಲಿ ಹಿ ಅಂತಕ್ಕಂಥ ನಾನು ಪ್ರೊನೌನ್ ಅನ್ನು ತೆಗೆದುಕೊಂಡ್ರೆ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸಬೇಕು? ಹ್ಯಾಸ್ ಅನ್ನ ಬಳಸಬೇಕು. ಈಗಾಗಲೇ ಹೇಳಿದ್ದೀನಿ. He has adopted means ದತ್ತು ಪಡೆದುಕೊಳ್ಳೋದು. He has adopted a baby, ಹೌದಾ, ಒಂದು ಮಗುವನ್ನು ಅವನು ದತ್ತು ಪಡೆದುಕೊಂಡಿದ್ದಾನೆ. ಅವನು ಒಂದು ಮಗುವನ್ನು ದತ್ತು ಪಡೆದುಕೊಂಡಿದ್ದಾನೆ ಅಂತ ಇದೆ, ಹೌದಾ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಒಂದು ಉದಾಹರಣೆ. ಈ ವಾಕ್ಯವನ್ನು ನಾವು ನೆಗೆಟಿವ್ ಮಾಡಿದಾಗ he has not adopted a baby. ನಾವು ನೆಗೆಟಿವ್ ಮಾಡಿದಾಗ ಒಂದು ನಾಟ್ ಅನ್ನ ನಾವು ಹೆಲ್ಪಿಂಗ್ ವರ್ಬಿಗೆ ಮಾತ್ರ ಬಳಸಬೇಕು, ಹೌದಾ. he has not adopted a baby ಇದು ಈಗ ನೆಗೆಟಿವ್ ಸೆಂಟೆನ್ಸ್ ಆಯಿತು. ಈ ಒಂದು ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡಿದಾಗ ಏನಾಯ್ತು? ಹ್ಯಾಸ್ ಈ ಕಡೆ ಬಂದಾಗ ಹ್ಯಾವ್ ಈ ಕಡೆ ಹೋಗ್ತದೆ. ಅಂದ್ರೆ ಹ್ಯಾಸ್ ಅನ್ನು ನಾವು ಎಸ್ ಆರ್ ಕ್ವಶನ್ ಮಾಡಬೇಕು. ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಬಳಸಬೇಕು ಇಂಟರಾಕ್ಟಿವ್ ಮಾಡಬೇಕಾದ್ರೆ. ಇಲ್ಲಿ ಹಿ ಈ ಕಡೆ ಹೋಗಬೇಕು. ಹ್ಯಾಸ್ ಹಿ ಅಡಾಪ್ಟೆಡ್ ಅ ಬೇಬಿ? ಹ್ಯಾಸ್ ಹಿ ಅಡಾಪ್ಟೆಡ್ ಅ ಬೇಬಿ? ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಚಿಹ್ನೆಯನ್ನು ನಾವು ಬಳಸಬೇಕು. ಹ್ಯಾಸ್ ಹಿ ಅಡಾಪ್ಟೆಡ್ ಅ ಬೇಬಿ? ನಾವು ಇದನ್ನೇ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಮಾಡಿದಾಗ ಇಲ್ಲಿ ಹ್ಯಾಸ್ ಈ ಕಡೆ ಬಂದಾಗ ಹ್ಯಾವ್ ಹಿ ಈ ಕಡೆ ಹೋಯ್ತು, ಅಂದ್ರೆ ಸಬ್ಜೆಕ್ಟ್ ಈ ಕಡೆ ಹೋಯ್ತು, ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರ್ತದೆ. ನಾವು ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಮಾಡುವಾಗ ಹ್ಯಾಸ್ ನಾಟ್ ಪೂರ್ತಿಯಾಗಿ ಈ ಕಡೆ ಬರ್ತದೆ, ಸಬ್ಜೆಕ್ಟ್ ಈ ಕಡೆ ಹೋಗ್ತದೆ. ಅಂದ್ರೆ ಹ್ಯಾಸ್ ನಾಟ್ ಹಿ ಅಡಾಪ್ಟೆಡ್ ಅ ಬೇಬಿ? ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಬಳಸಬೇಕು. ಸೊ ಒಟ್ಟಾರೆಯಾಗಿ he has adopted a baby ಒಂದು ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ನಾವು ನಾಟ್ ಅನ್ನು ಬಳಸೋದಿಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಅದನ್ನ ನಾವು ನೆಗೆಟಿವ್ ಮಾಡಬೇಕಾದ್ರೆ ಸಹಾಯಕ ಕ್ರಿಯಾಪದಕ್ಕೆ ನಾಟ್ ಹಚ್ಚಬೇಕು. he has not adopted a baby. has ಇದನ್ನ ಇಂಟರಾಕ್ಟಿವ್ ಮಾಡಿದಾಗ has ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದೆ, ಸಬ್ಜೆಕ್ಟ್ ಈ ಕಡೆ ಹೋಗ್ತದೆ. has he adopted a baby?
ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಳಿಸಬೇಕು ಯಾವತ್ತು ಇಂಟರಾಕ್ಟಿವ್ ಸೆಂಟೆನ್ಸ್ ನ. ಅದೇ ರೀತಿ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಕೂಡ ನಾವು ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಳಿಸಬೇಕು. ಈ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಮಾಡಬೇಕಾದ್ರೆ ಹ್ಯಾಸ್ ನಾಟ್ ಹಿ ಅಡಾಪ್ಟೆಡ್ ದ ಬೇಬಿ ಅಂತ ಹೇಳಿ ನಾವು ವಾಕ್ಯವನ್ನ ಮಾಡಬೇಕು. ಸೊ ಒಂದು ವಾಕ್ಯವನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಪಾಸಿಟಿವ್ ಇದ್ದದನ್ನ ನೆಗೆಟಿವ್, ನೆಗೆಟಿವ್ ಇದ್ದದನ್ನ ಇಂಟರಾಕ್ಟಿವ್, ಇಂಟರಾಕ್ಟಿವ್ ಇದ್ದದನ್ನ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಯಾವ ರೀತಿ ಮಾಡೋದನ್ನ ನಾವು ನೋಡಿದ್ದೇವೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಮತ್ತೊಂದು ಉದಾಹರಣೆ, they have solved the problems. They have solved the problems. ಅವರು ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಅಥವಾ ಬಗೆಹರಿಸಿದ್ದಾರೆ. ಅವರು ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಈ ವಾಕ್ಯ ಪಾಸಿಟಿವ್ ನಲ್ಲಿದೆ. ಈ ವಾಕ್ಯವನ್ನ ನಾವು ನೆಗೆಟಿವ್ ಮಾಡಿದಾಗ they have not solved the problems. ಈಗ ಈ ವಾಕ್ಯ ಏನಾಯ್ತು, ನೆಗೆಟಿವ್ ನಲ್ಲಿ ಆಯ್ತು. ಹೌದಾ? ನಾವು ನೆಗೆಟಿವ್ ಮಾಡಬೇಕಾದ್ರೆ ಪಾಸಿಟಿವ್ ನಲ್ಲಿ ಇರತಕ್ಕಂತಹ ಸಹಾಯಕ ಕ್ರಿಯಾಪದ ಕೇವಲ ನಾಟ್ ಅನ್ನು ಹಚ್ಚಿದ್ರೆ ಅದು ನೆಗೆಟಿವ್ ಆಯ್ತು. ಇನ್ನ ಇಂಟರಾಕ್ಟಿವ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಈ ಕಡೆ ಹೋಗ್ಬೇಕು, ಸಬ್ಜೆಕ್ಟ್ ಈ ಕಡೆ ಹೋಗ್ಬೇಕು. ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾವ್ ಇದೆ. ಇಂಟರಾಕ್ಟಿವ್ ನಲ್ಲಿ ನಾವು ನಾಟ್ ಬಳಸಬಾರದು. ದೇ ಅನ್ನ ಈ ಕಡೆ ತಂದಾಗ ನಾವು ಕ್ಯಾಪಿಟಲ್ ಲೆಟರ್ ಅನ್ನ ಇಲ್ಲಿ ಸ್ಮಾಲ್ ಮಾಡಬೇಕು. ಹ್ಯಾವ್ ದೇ ಸಾಲ್ವ್ಡ್ ದ ಪ್ರಾಬ್ಲಮ್ಸ್. ಇಂಟರಾಕ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಳಿಸಬೇಕು ಈ ಒಂದು ವಾಕ್ಯವನ್ನ. ನಾವು ಇದನ್ನೇ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ಮಾಡಿದಾಗ ಹ್ಯಾವ್ ನಾಟ್ ದೇ ಅಂದ್ರೆ ಹೆಲ್ಪಿಂಗ್ ವರ್ಬ್ ಮತ್ತು ನಾಟ್ ಅನ್ನ ಈ ಕಡೆ ತರಬೇಕು, ಸಬ್ಜೆಕ್ಟ್ ಅನ್ನ ಈ ಕಡೆ ತೆಗೆದುಕೊಂಡು ಹೋಗಬೇಕು. ಹ್ಯಾವ್ ನಾಟ್ ದೇ ಸಾಲ್ವ್ಡ್ ದ ಪ್ರಾಬ್ಲಮ್ಸ್. ಹೌದಾ? ಸೊ ಈ ರೀತಿಯಾಗಿ ನಾವು ವಾಕ್ಯವನ್ನ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್ ನಲ್ಲಿ ಮಾಡಬೇಕು. ಈ ಇಂಟರಾಕ್ಟಿವ್ ಪ್ರಶ್ನೆ ಕೇಳಿದಾಗ ಯಾವುದೇ ಸಾಲ್ವ್ ದ ಪ್ರಾಬ್ಲಮ್ಸ್, ಅವರು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅಂತ ಕನ್ನಡ ಅರ್ಥ ಕೊಡ್ತದೆ. ಆಗ ಒಂದು ವೇಳೆ ಎಸ್ ಇದ್ರೆ ಎಸ್ ದೇ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್ಸ್ ಅಂತ ಉತ್ತರ ಕೊಡಬೇಕು ಸ್ಪೋಕನ್ ಇಂಗ್ಲಿಷ್ ನಲ್ಲಿ. ಒಂದು ವೇಳೆ ಪರಿಹರಿಸಿಲ್ಲ ಇಲ್ಲ ಅನ್ನಬೇಕಾದ್ರೆ ನೋ ದೇ ಹ್ಯಾವ್ ನಾಟ್ ಸಾಲ್ವ್ಡ್ ದ ಪ್ರಾಬ್ಲಮ್ಸ್ ಅಂತ ಹೇಳಬೇಕು. ಎಸ್ ಇದ್ದಾಗ ಪಾಸಿಟಿವ್ ಸೆಂಟೆನ್ಸ್ ಅನ್ನ ತೆಗೆದುಕೊಳ್ಳಬೇಕು ಉತ್ತರಿಸಬೇಕಾದ್ರೆ. ನೋ ಇದ್ರೆ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಉತ್ತರವಾಗಿ ತೆಗೆದುಕೊಳ್ಳಬೇಕು. ಅದೇ ರೀತಿ ಈ ಒಂದು ಪ್ರಶ್ನೆಯು ಕೂಡ ಉತ್ತರವಾಗಿ ನೋಡಿ. ಫಾರ್ ಎಕ್ಸಾಂಪಲ್ ಹ್ಯಾವ್ ನಾಟ್ ದೇ ಸಾಲ್ವ್ಡ್ ದ ಪ್ರಾಬ್ಲಮ್ಸ್, ಅವರು ಸಮಸ್ಯೆಗಳನ್ನ ಬಗೆಹರಿಸಿಲ್ಲವೇ ಅಂತ ಹೇಳಿ ಕೇಳಿದಾಗ ಒಂದು ವೇಳೆ ಎಸ್ ಇದ್ದರೆ ಎಸ್ ದೇ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್ಸ್ ಅಂತ ಹೇಳಬೇಕು. ಒಂದು ವೇಳೆ ನೋ ಇದ್ದರೆ ನೋ ದೇ ಹ್ಯಾವ್ ನಾಟ್ ಸಾಲ್ವ್ಡ್ ದ ಪ್ರಾಬ್ಲಮ್ಸ್ ಅಂತ ಹೇಳಬೇಕು. ಒಟ್ಟಾರೆಯಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಒಂದು ಫಾರ್ಮುಲಾವನ್ನ ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದಗಳನ್ನ ಯಾವ ಪ್ರನೌನ್ಗಳ ಮುಂದೆ ಯಾವ ನೌನ್ಗಳ ಮುಂದೆ ಬಳಸೋದನ್ನ, ಮತ್ತೆ ಪ್ರೆಸೆಂಟ್ ಟೆನ್ಸ್ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಒಂದು ಉದಾಹರಣೆಯನ್ನ ಒಂದು ಎಕ್ಸಾಂಪಲ್ ಅನ್ನ ಯಾವ ರೀತಿ ಪಾಸಿಟಿವ್ ಇದ್ದದನ್ನ ನೆಗೆಟಿವ್, ನೆಗೆಟಿವ್ ಇದ್ದದನ್ನ ಇಂಟರಾಕ್ಟಿವ್ ಇದ್ದದನ್ನ ಇಂಟರಾಕ್ಟಿವ್ ಪ್ಲಸ್ ನೆಗೆಟಿವ್, ಅದರ ಜೊತೆಗೆ ಇಂಟರಾಕ್ಟಿವ್ ಪ್ರಶ್ನೆಯಾಗಿ ಕೇಳಿದಾಗ ಅದಕ್ಕೆ ಎಸ್ ಇದ್ದಾಗ ಯಾವ ರೀತಿ ಉತ್ತರವನ್ನು ಕೊಡಬೇಕು, ನೋ ಇದ್ದಾಗ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಅನುಕೂಲಕರವಾಗಿದೆ ಅಂತ ಭಾವಿಸ್ತಾ ಇನ್ನು ಮುಂದಿನ ತರಗತಿಯಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ನಲ್ಲಿರುವ ಕೊನೆಯ ಟೆನ್ಸ್ ಅನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.